ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮದ ಪ್ರಯುಕ್ತ ಎಲ್ಇಡಿ ಬೃಹತ್ ಟಿವಿ ಪ್ರದರ್ಶನ ಮೂಲಕ ನೇರ ಪ್ರಸಾರ ಕಾರ್ಯಕ್ರಮ ಏರ್ಪಡಿಸಿದರು. ಇದರ ಜೊತೆಗೆ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಬಿರಿಯಾನಿ ಹಾಗೂ ಸಿಹಿ ತಿನ್ನಿಸುವ ಮುಖಾಂತರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಜೊತೆಗೂಡಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಮೈಲಂಡಹಳ್ಳಿ ಮುರಳಿ ಮತ್ತು ಯೋಜನಾ ಪ್ರಾಧಿಕಾರ ಸದಸ್ಯರಾದ ಚೌಡಪ್ಪ ಮತ್ತು ರಾಜಕಲ್ಲಹಳ್ಳಿ, ಕೆಸಿ ಶ್ರೀನಿವಾಸ್ ಮತ್ತು ಮುಂತಾದವರು ಇದ್ದರು. ವರದಿ ಕಿರಣ್ ಕುಮಾರ್, ಕೋಲಾರ. ಕಾಂಗ್ರೆಸ್ ಪಕ್ಷದ ಆಶಾಕಿರಣ, ರಾಜಕೀಯ ಚಾಣಕ್ಯ ಆದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಮುರಳಿಯವರ ಸಲಹೆ ಮೇರೆಗೆ ಮತ್ತು ಹಿರಿಯ ಮುಖಂಡರಾದ ಬೆಳಗಾನಹಳ್ಳಿ ಮುನೇಂಟಪ್ಪನವರ ಸಲಹೆ ಮೇರೆಗೆ ಅತ್ಯಂತ ಹಿರಿಯ ಮುಖಂಡರು ವೈಶಿವಣ್ಣ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ ವಿಶೇಷ ರೀತಿಯಲ್ಲಿ ಇವತ್ತು ನಾವು ಯಾವುದೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಣೆ ಮಾಡಿದಂಥ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ಸ್ಕ್ರೀನ್ನು ವಿಶೇಷ ವ್ಯವಸ್ಥೆ ಮಾಡಿ ವಿನೂತನ ರೀತಿಯಲ್ಲಿ ಇಲ್ಲೇ ಎಲ್ಲ ಕಾರ್ಯಕರ್ತರು, ಮುಖಂಡರು ಬೆಂಗಳೂರಿಗೆ ಹೋಗ್ದಿರಾ ಇಲ್ಲೇ ಕಾರ್ಯಕ್ರಮವನ್ನು ನೇರವಾಗಿ ಲೈವ್ ಆಗಿ ನೇರ ಪ್ರಸರಣ ಏನು ಆಯಿತು ಅದನ್ನು ವೀಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಕೋಲಾರ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಮುರಳಿಯವರ ವಿನೂತನ ಒಂದು ಐಡಿಯಾ ಮಾಡಿ ಇವತ್ತು ಆರ್ಗನೈಸ್ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತಾ, ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅತ್ಯಂತ ಹಿರಿಯ ಮುಖಂಡರಾದ ಸಿದ್ದರಾಮಯ್ಯ ಸಾಹೇಬರು ಅವರು ರಾಜಕೀಯ ಒಂದು ಒಳ್ಳೆ ನಿರ್ಧಾರದಿಂದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಅವಕಾಶ ಮಾಡಿಕೊಟ್ಟಂಥ ಸಂದರ್ಭ ಈಗ ಬಂದಿದೆ. ಯಾವುದೇ ರೆಸಾರ್ಟ್